ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅನೇಕ ತಿಂಗಳುಗಳಿಂದ ಆರೋಗ್ಯ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಅನೇಕರು ಈ ಕಾರ್ಯಕ್ರಮವನ್ನು ನೋಡಿ ನೀವು ಆಶೀರ್ವಾದ ಹೊಂದ್ಕೊಂಡಿದ್ದೀರಿ. ಆರೋಗ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗಿದೆ ನಂಬಿದ್ದೇವೆ. ಇವತ್ತು ನಿಮ್ಮ ಮುಂದೆ ನಾವು ಈ ಹೊಸತಾಗಿ ಬೇರೆ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಅನೇಕರು ಈ ದಿನಗಳಲ್ಲಿ ತಿರಸ್ಕಾರ ಹೊಂದ್ತಾರೆ. ತಂದೆ ತಾಯಿಂದಾಗಲಿ ನೆರೆಯವರಲ್ಲಿ ಯಾವ ರೀತಿಯಲ್ಲಿ ಜನರು ತಿರಸ್ಕಾರ ಹೊಂದ್ತಾರೆ ಅಂತ ಹೇಳಿ ನಮ್ಮ ಮಧ್ಯದಲ್ಲಿ ಆ ವಿಷಯದ ಬಗ್ಗೆ ಹೇಳಿಕೊಡಲು ನಮ್ಮ ಮಧ್ಯದಲ್ಲಿ ಬಂದಿರುತ್ತಾರೆ ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರು. ಅವರನ್ನು ಸ್ವಾಗತಿಸುವ. ಡಾಕ್ಟರ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನೀವು ಜೀವಿತದಲ್ಲಿ ತಿರಸ್ಕಾರ ಈ ಬಗ್ಗೆ ನಮ್ಮ ಮುಂದೆ ಮಾತಾಡಲು ಬಯಸ್ತೀರಿ. ತಿರಸ್ಕಾರ ಅಂದರೆ ಯಾವ ರೀತಿಯೆಲ್ಲ ತಿರಸ್ಕಾರಗಳಿವೆ? ಜನರು ಯಾವ ರೀತಿ ತಿರಸ್ಕಾರ ಹೊಂದ್ತಾರೆ? ರಿಜೆಕ್ಷನ್ ಮತ್ತು ತಿರಸ್ಕಾರ ಅದು ಕೆಲವರೊಮ್ಮೆಗೆ ಅದು ಅವರದ್ದು ಫ್ಯಾಮಿಲಿಯಲ್ಲಿ, ಅವರದ್ದು ಶಾಲೆಯಲ್ಲಿ, ಸೊಸೈಟಿಯಲ್ಲಿ ತುಂಬ ಜಾಗದಲ್ಲಿ ಅವರಿಗೆ ತಿರಸ್ಕಾರ ಅನುಭವಿಸುತ್ತದೆ. ಅದು ಕೆಲವರದು ಅದು ಮನಸ್ಸಲ್ಲಿ ಮಾತ್ರ, ಅವರದು ಬೇರೆ ಸರಿಯಾಗಿ ಕೂಡ ತಿರಸ್ಕಾರ ಮಾಡೋದಿಲ್ಲ, ಅವರಿಗೆ ಹಾಗೆ ಫೀಲಿಂಗ್ ಆಗೋದು. ಮತ್ತು ಸರಿಯಾಗಿ ತಿರಸ್ಕಾರ ಕೂಡ ನಮ್ಮ ಸುಟ್ಟು ನಾವು ನೋಡಲಿಕ್ಕೆ ನಮಗೆ ಆಗುತ್ತದೆ. ಅದು ಎಲ್ಲರಿಗೆ ಒಂದೇ ಥರ ಅಫೆಕ್ಟ್ ಆಗಲಿಲ್ಲ. ಕೆಲವರು ಅದು ಈಸಿಯಾಗಿ ಬಿಡ್ತದೆ, ಕೆಲವರಿಗೆ ಅದು ತುಂಬ ಕಷ್ಟ ಆಗುತ್ತದೆ. ಕೆಲವರು ಅದು ಅಗ್ರೆಸಿವ್ ಆಗುತ್ತದೆ, ಅವರು ಆಕ್ರಮಣಕಾರಿ ಆಗುತ್ತದೆ. ಕೆಲವರು ಅದು ಖಿನ್ನತೆಯಲ್ಲಿ ಹೋಗ್ತದೆ. ಕೆಲವರು ಮತ್ತು ಇದು ಡ್ರಗ್ಸು ಹಾಗೆ ಎಲ್ಲ ಮಾದಕ ವಸ್ತುಗಳ ಯೂಸ್ ಮಾಡಲಿಕ್ಕೆ ಹೋಗ್ತದೆ. ಕೆಲವರಿಗೆ ಅದು ಸೂಯಿಸೈಡ್ ಟೆಂಡೆನ್ಸಿ ಆಗುತ್ತದೆ. ಅದು ಅದೇ ನಾನು ಹೇಳೋದು, ಎಲ್ಲರಿಗೆ ಒಂದೇ ಥರ ಎಫೆಕ್ಟ್ ಅಲ್ಲ ರಿಜೆಕ್ಷನ್ ಕೊಡುವುದು. ಅದು ಎಲ್ಲರಿಗೆ ಒಂದೊಂದು ಇಂಡಿವಿಜುವಲಿಟಿ ಇದೆ, ಯುನೀಕ್ ಪರ್ಸ್ನಾಲಿಟಿ ಇದೆ. ಹಾಗೆ ಒಂದೊಂದು ವ್ಯಕ್ತಿ ಇದು ರಿಜೆಕ್ಷನನ್ನು ಅಕ್ಸೆಪ್ಟ್ ಮಾಡೋದು ಡಿಫ್ರೆಂಟ್ ಆ್ಯಂಗ್ಲಲ್ಲಿ. ಅದೇ ನಾವು ಇವತ್ತು ಡಿಸ್ಕಸ್ ಮಾಡುವ. ಯಾವ ರೀತಿ ಅಂದರೆ ಯಾವ ಟೈಪ್ ಜನರು ಈ ರಿಜೆಕ್ಷನನ್ನು ಸ್ವೀಕಾರ ಅಂದರೆ ಹೊಂದ್ತಾರೆ? ಓಕೆ, ಅದು ಕೆಲವರಿಗೆ ಒಂದು ಕಡಿಮೆ ಸ್ವಾಭಿಮಾನ ಇರ್ತದೆ, ಲೋ ಸೆಲ್ಫ್ ಎಸ್ಟೀಮ್ ಇರ್ತದೆ. ಅವರಿಗೆ ಬಗ್ಗೆ ಕೂಡ ಅವರನ್ನು ಒಂದು ಕಾಂಪ್ಲೆಕ್ಸ್, ನಾನು ಮಾಡೋದೆಲ್ಲ ಅಷ್ಟು ಸರಿಯಲ್ಲ, ನಾನು ಮಾಡಿದರೆ ಕೂಡ ಯಾರು ಸರಿಯಾಗಿ ಅಕ್ಸೆಪ್ಟ್ ಮಾಡಲಿಕ್ಕೆ ಇಲ್ಲ, ಹಾಗೆ ಕೆಲವರಿಗೆ ಒಂದು ಥಾಟ್ ಇದೆ. ಆ ಥಾಟ್ ಇರುವವರಿಗೆ ಅವರದ್ದು ಜೀವಿತದಲ್ಲಿ ಎಲ್ಲ ಒಂದು ಅಕ್ಸೆಪ್ಟ್ ಮಾಡೋದು, ಅಕ್ಸೆಪ್ಟೆನ್ಸ್, ರಿಜೆಕ್ಷನ್, ಹಾಗೆ ಅವರದ್ದು ಮನಸ್ಸು ಹಾಗೆ ಬ್ರೈನ್ ಹಾಗೆ ವೈರ್ ಮಾಡುತ್ತದೆ. ಕೆಲವು ಮಕ್ಕಳನ್ನು ಕೂಡ ನೋಡುವಾಗ ನಮಗೆ ಅರ್ಥ ಆಗ್ತದೆ, ಅವರಿಗೆ ಎಲ್ಲ ಕಡೆ ಫಸ್ಟ್ ಆಗಬೇಕು. ಫಸ್ಟ್ ಆಗಿಲ್ಲಾದರೆ ಅವರಿಗೆ ಒಂದು ನಾನು ಮಾಡೋದು ಸರಿ ಆಗಲಿಲ್ಲ, ನನಗೆ ಈ ಕಡೆ ಕೂಡ ಈ ಸಲ ಕೂಡ ಒಂದು ಫಸ್ಟ್ ಆಗಲಿಲ್ಲ, ಅದು ಅವರು ನನ್ನನ್ನು ಕೊಡಲಿಲ್ಲ, ಹಾಗೆ ಕೂಡ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡುತ್ತದೆ. ಅದು ಕೆಲವರು ಹಾಗೆ ಎಲ್ಲ ಒಂದು ಅಕ್ಸೆಪ್ಟೆನ್ಸ್, ರಿಜೆಕ್ಷನ್, ಅವರದ್ದು ಮನಸ್ಸು ಹಾಗೆ ವೈರ್ ಮಾಡುತ್ತದೆ. ಅದು ಒಂದು ಕಡಿಮೆ ಸ್ವಾಭಿಮಾನ ಇರುವವರಿಗೆ ಹಾಗೆ ಆಗುತ್ತದೆ. ಕೆಲವರಿಗೆ ಸೆಲ್ಫ್ ಎಸ್ಟೀಮ್ ಸ್ವಲ್ಪ ಜಾಸ್ತಿ ಇರ್ತದೆ, ಅವರಿಗೆ ಕೂಡ ಎಲ್ಲರನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಮಾಡಿಲ್ಲಾದರೆ ಅವರಿಗೆ ಅದು ಬೇಗ ಒಂದು ನೋವಾಗುತ್ತದೆ. ತುಂಬ ಟೈಮಲ್ಲಿ ರಿಜೆಕ್ಷನ್ ಸಫರ್ ಮಾಡುವುದು ಕಡಿಮೆ ಸ್ವಾಭಿಮಾನ ಇರುವವರಿಗೆ. ಮತ್ತು ಕೆಲವರಿಗೆ ಅವರಿಗೆ ಇದು ಬಾಲ್ಯಕಾಲದ ಕೇಡುಗಳು ತುಂಬ ಇದೆ. ಬಾಲ್ಯಕಾಲದಲ್ಲಿ ಕೆಲವರಿಗೆ ತುಂಬ ಕಷ್ಟ ಎಲ್ಲ ಬರ್ತದೆ. ಅಪ್ಪ ಅಮ್ಮ ಇರಲಿಲ್ಲ, ಕೆಲವರಿಗೆ ಅಪ್ಪ ಅಮ್ಮ ಇದ್ದರೆ ಕೂಡ ಅವರನ್ನು ಸರಿಯಾಗಿ ಪ್ರೀತಿ ಸಿಕ್ಕಲಿಲ್ಲ, ಬೇರೆ ಅವರನ್ನು ಸರಿಯಾಗಿ ಅರ್ಥ ಆಗಲಿಕ್ಕೆ ಯಾರಿಲ್ಲ. ಆ ಥರ ತುಂಬ ಬಾಲ್ಯಕಾಲದಗಳು ಅನ್ಯಾಯಗಳು ಹಾಗೆ ಎಲ್ಲ ಇರುವುದು ಮಕ್ಕಳಿಗೆ. ದೊಡ್ಡವರಾಗ ಕೂಡ ಅದು ಯಾರ ಹತ್ರ ಹೇಳಲಿಲ್ಲ, ಅವರದ್ದು ಮನಸ್ಸಲ್ಲಿ ಅದು ಅಪ್ಪನ ಅಮ್ಮನಿಗೆ ಕೂಡ ಅರ್ಥ ಆಗಲಿಲ್ಲ. ಇದು ಈಗ ಕೆಲವೊಂದು ನಾವು ಕೇಳ್ತದೆ, ಅಪ್ಪ ಅಮ್ಮ ಎಲ್ಲರೂ ಕೆಲಸಕ್ಕೆ ಹೋಗುವಾಗ ಮನೆಯಲ್ಲಿ ಕೆಲವರು ಮಕ್ಕಳನ್ನು ಒಬ್ಬರೇ ಬಿಟ್ಟು ಹೋಗ್ತದೆ. ಬೇರೆ ಯಾರು ಬಂದರೆ ಕೂಡ ಬಾಗಿಲು ಓಪನ್ ಮಾಡಬೇಡ, ನೀವು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಕೆಲಸ ಮಾಡಿ, ಅಪ್ಪ ಅಮ್ಮ ಹೋಗಿ ಬರ್ತಾರೆ. ತುಂಬ ಮಕ್ಕಳಿದ್ದಾರೆ, ತುಂಬ ಮಕ್ಕಳು ಹಾಗೆ 5-6 ವರ್ಷ ಒಳಗಿದಿರುವ ಮಕ್ಕಳು ಕೂಡ ಮನೆಯಲ್ಲಿ ಬಿಟ್ಟು ಹೋಗೋದು ತುಂಬ ಜನರಿದ್ದಾರೆ. ಅವರದ್ದು ಜೀವದ ಸಾಹಚರ್ಯ ಹಾಗೆ ಇರ್ಬೋದು. ಹಾಗೆ ಕೂಡ ಈ ಮಕ್ಕಳದ್ದು ಮನಸ್ಸಲ್ಲಿ ತುಂಬ ಭಯ ಬರ್ತದೆ,
ಅದು ತುಂಬ ಒಂದು ಟ್ರಾಮಾ ಆಗುತ್ತದೆ ಅವರಿಗೆ. ಅಪ್ಪ ಅಮ್ಮಗೆ ನನ್ನನ್ನು ಸರಿ ಪ್ರೀತಿ ಇರಲಿಲ್ಲ, ಬೇರೆ ಅವರಿಗೆ ಕೂಡ ಬೇರೆ ಯಾರಿಲ್ಲ ಬಿಟ್ಟು ಹೋಗ್ಲಿಕ್ಕೆ, ಅಜ್ಜ ಅಜ್ಜಿ ಬೇರೆ ಯಾರು, ಕೆಲವರಿಗೆ ಒಂದೇ ಮಗಳು ಹಾಗೆಲ್ಲ ಬರುವಾಗ ಇದೆಲ್ಲ ಮಕ್ಕಳದು ಥರ ಮನಸ್ಸಿನಲ್ಲಿ ಒಂದು ಅಪ್ಪ ಅಮ್ಮ ಮಾಡೋದು ಅನ್ಯಾಯ ಥರ ಮನಸ್ಸಲ್ಲಿ ಬರ್ತದೆ. ಈ ಅನುಭವಗಳು ಒಂದು ರಿಸಾಲ್ವ್ ಮಾಡಲಿಲ್ಲ, ಒಂದು ಸೊಲ್ಯೂಷನ್ ಅವರಿಗೆ ಫೈಂಡ್ ಮಾಡಲಿಕ್ಕೆ ಆಗಲಿಲ್ಲ. ಈ ಅನುಭವಗಳನ್ನು ಅವರೊಂದು ಸರಿಯಾಗಿ ಸೊಲ್ಯೂಷನ್ ಅಲ್ಲಾದರೆ ಇವರೇ ಯಾರ ಹತ್ರ ಒಂದು ಮಾತನಾಡಿ ಅದು ಹಾಗೇನಲ್ಲ ಇದೆಲ್ಲ ಒಂದು ಅರ್ಥ ಮಾಡಿಕೊಂಡಿದ್ರೆ ಇವರಿಗೆ ಇದೊಂದು ಹೊರಗೆ ಬರಲಿಕ್ಕೆ ಆಗುತ್ತದೆ. ಇಲ್ಲಾದರೆ ಇದು ಅವರ ಮನಸ್ಸಲ್ಲಿ ಒಂದು ನೋವು ಥರ ಇರುತ್ತದೆ. ಅವರು ದೊಡ್ಡದಾಗುವಾಗ ಕೂಡ ಬೇರೆ ಯಾರನ್ನು ಇದೇ ಥರ ಇವರನ್ನು ಮಾಡುವಾಗ ನಾನು ದೊಡ್ಡದಾಗುವಾಗ ಕೂಡ ನನ್ನೇ ಆಕ್ಸೆಪ್ಟ್ ಮಾಡಲಿಕ್ಕೆ ಯಾರಿಲ್ಲ ಹಾಗೆ ಬರ್ತದೆ. ಮತ್ತು ಕೆಲವರದು ಪರ್ಸ್ನಾಲಿಟಿ ಪ್ರಾಬ್ಲಮ್ ಇದೆ. ಪರ್ಸ್ನಾಲಿಟಿಯಲ್ಲಿ ಕೂಡ ಅವರದ್ದು ಡಿಸಾರ್ಡರ್ಸ್ ಬರ್ತದೆ. ಅವರಿಗೆ ಸರಿಯಾಗಿ ಎಲ್ಲರನ್ನು ಅರ್ಥ ಮಾಡಲಿಕ್ಕೆ ಅವರದ್ದು ಬ್ರೈನಿಗೆ ಅದು ಕೆಪಾಸಿಟಿ ಇರಲಿಲ್ಲ. ಹಾಗೆ ಇರುವಾಗ ಕೂಡ ಕೆಲವರಿಗೆ ಹಂಗೆ ಬರ್ತದೆ. ಕೆಲವರದ್ದು ಸೂಕ್ಷ್ಮ ಸ್ವಭಾವ, ಏನು ಹೇಳಿದರೆ ಕೂಡ ಅವರಿಗೆ ನೋವಾಗುತ್ತದೆ. ಹಾಗೆ ಕೆಲವರು ಇದ್ದಾರೆ ಸೂಕ್ಷ್ಮ ಜನರು, ಸೆನ್ಸಿಟಿವ್ ಪರ್ಸ್ನಾಲಿಟೀಸ್. ಅದು ಪರ್ಸ್ನಾಲಿಟಿ ಡಿಸಾರ್ಡರ್ಸು ಅದು ನಮಗೆ ಈಗ ಅದು ಸ್ವಲ್ಪ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರ್ತದೆ. ಅದು ನಮಗೆ ಈಗ ತುಂಬ ಡಿಸ್ಕಸ್ ಮಾಡಲಿಕ್ಕೆ ಇಲ್ಲ. ಅಲ್ಲದ್ರೆ ನಾವು ಸಾಧಾರಣವಾಗಿ ನಾವು ಹೇಗೆ ರಿಜೆಕ್ಷನ್ ಅಕ್ಸೆಪ್ಟ್. ಮತ್ತು ಬೇರೊಂದು ಕೆಲವರದು ಅವರದ್ದು ಕ್ವಾಲಿಫಿಕೇಷನ್ನ ಯೋಜಿಸುವ ಕೆಲಸಕ್ಕೆ ಹೋಗಬೇಕು ಅಲ್ಲ ಎಷ್ಟು ಕ್ವಾಲಿಫಿಕೇಶನ್ ಇದೆ ಅದೇ ಕೆಲಸ ಅವರಿಗೆ ಸಿಗಬೇಕು ಅಂತ ಆದರೆ ಒಳ್ಳೆಯದು. ಕೆಲವರು ಹಾಗೆ ಅಲ್ಲ, ಅವರಿಗೆ ಅಷ್ಟು ಕ್ವಾಲಿಫಿಕೇಷನ್ ಇಲ್ಲಾದರೆ ಕೂಡ ಸ್ವಲ್ಪ ಜಾಸ್ತಿ ಡ್ರೀಮ್ ಮಾಡಿ ಅದಕ್ಕೆ ಹೋಗ್ತದೆ. ಕೆಲವರನ್ನು ನನಗೆ ಗೊತ್ತುಂಟು, ಅವರಿಗೆ SLC ಮಾತ್ರ ಪಾಸು, ಆದರೆ ಕೂಡ ಅವರಿಗೆ ವೈಟ್ ಕಾಲರ್ ಜಾಬ್ ಬೇಕು. ಅಲ್ಲಾದರೆ ನೀವು ಹೋಗಿ ಸ್ವಲ್ಪ ಕೂಡ ಕಲಿದ ಮೇಲೆ ಟ್ರೈ ಮಾಡುವ. ಈಗ ಎಲ್ಲ ನಮಗೆ ಗೊತ್ತುಂಟಲ್ಲ, ಎಲ್ಲರಿಗೆ ಎಜುಕೇಷನ್ ಫೆಸಿಲಿಟೀಸು ತುಂಬ ಇದ್ದರೆ ಹಾಗೆ ಎಲ್ಲ ಕೆಲಸಕ್ಕೆ ಇದಕ್ಕೆ ಇಂಟರ್ವ್ಯೂಗೆ ಎಲ್ಲ ಹೋಗಿ ನನಗೆ ಸಿಕ್ಕಲಿಲ್ಲ, ಯಾರು ನನ್ನನ್ನು ಸ್ವೀಕರಿಸಿದೆ. ಅಲ್ಲಾದರೆ ನೀವು ತುಂಬ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ತುಂಬ ಅದೆಲ್ಲ ಟ್ರೈ ಮಾಡಬೇಕು, ಆದರೆ ರಿಜೆಕ್ಷನ್ ಆಗೋದಿಲ್ಲ. ಕೆಲವರು ಹಾಗೆ ಅವರೇ ರಿಜೆಕ್ಷನ್ ಇನ್ವೈಟ್ ಮಾಡುತ್ತದೆ. ಆ ಥರ ಮಾಡಿದ್ರೆ ಅವರಿಗೆ ಕೂಡ ಅವರದ್ದು ಪರ್ಸ್ನಾಲಿಟಿಗೆ ಅವರೇ ಪ್ರಾಬ್ಲಮ್ ಕೊಡ್ತಾರೆ. ಕೆಲವರು ಹಾಗೆ ಕಾಣ್ತದೆ, ಕೆಲವರಿಗೆ ಹಾಗೆ ರಿಜೆಕ್ಷನ್ ಅವರೇ ಇನ್ವೈಟ್ ಮಾಡ್ತದೆ. ಕೆಲವರು ನಾನು ಫಸ್ಟ್ ಹೇಳಿದ ಥರ ಅವರು ನೋಡೋದು ಎಲ್ಲ ಅಕ್ಸೆಪ್ಟೆನ್ಸ್ ರಿಜೆಕ್ಷನ್ ಆ ಥರ ಮಾತ್ರ ಅವರ ಜೀವನವನ್ನು ನೋಡ್ತದೆ. ಈ ಥರ ಜನರಿಗೆಲ್ಲ ರಿಜೆಕ್ಷನ್ ಅನುಭವಿಸ್ತಾರೆ. ಕೆಲವರಿಗೆ ಏನು ರೀಸನ್ ಇಲ್ಲ, ಅವರದು ಮಕ್ಕಳನ್ನು ಪೇರೆಂಟ್ಸು ತಿರಸ್ಕಾರ ಪಡ್ತಾರೆ, ಕೆಲವರು ಪಾರ್ಟ್ನರ್ಸು ತಿರಸ್ಕಾರ ಪಡ್ತಾರೆ, ಅದೇನೇನು ಗೊತ್ತಿಲ್ಲ. ಅದಕ್ಕೆ ರೀಸನ್ ಕೂಡ ಕೆಲವರಿಗೆ ಅರ್ಥ ಆಗಲಿಲ್ಲ. ಅದೆಲ್ಲ ಏನೆಂದು ನಮಗೆ ಮುಂದೆ ಡಿಸ್ಕಸ್ ಮಾಡುವ. ಈ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ಇದ್ದಾರೆ, ಅವರು ಈ ತಿರಸ್ಕರಿಸಲ್ಪಟ್ಟಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಬೋದು ನಾವು? ಹೌದು, ಅದು ತುಂಬ ಜನರು ತಿರಸ್ಕಾರ ಪಡುವಾಗ ಅವರಿಗೆ ತುಂಬ ಡಿಪ್ರೆಷನಲ್ಲಿ ಹೋಗ್ತದೆ. ಡಿಪ್ರೆಷನ್ ಅಲ್ಲಾದರೆ ಅವರಿಗೆ ಎಲ್ಲ ಕೆಲಸ ಮಾಡುವಾಗ ಬೇರೆ ಯಾರ ಹತ್ರ ಒಂದು ಇನ್ವಾಲ್ವ್ ಮಾಡುವಾಗ ಮಾತನಾಡುವಾಗ ಎಲ್ಲ ಅವರಿಗೆ ಒಂದು ಭಯ ಇರುತ್ತದೆ. ನಾನು ರಿಜೆಕ್ಟ್ ಆಗುತ್ತದ, ಅವರದ್ದು ಅದು ತಿರಸ್ಕಾರ ಅನುಭವಿಸ್ಲಿಕ್ಕೆ ಚಾನ್ಸ್ ಇದೆ, ಆ ಒಂದು ಭಯ ಅವರದ್ದು ಮಾತುವಲ್ಲಿ ಕೂಡ ನಮಗೆ ಸೂಕ್ಷ್ಮ ಅದು ಸರಿಯಾಗಿ ನೋಟಿಸ್ ಮಾಡುವ ಜನರಿಗೆ ಅದು ಅರ್ಥ ಆಗುತ್ತದೆ. ನೋಡುವಾಗ ಇವರದ್ದು ಮಾತುವಲ್ಲಿ ಕೂಡ ಆ ಭಯ ಅರ್ಥ ಆಗುತ್ತದೆ. ಕೆಲವರು ತುಂಬ ಖಿನ್ನತೆಯಲ್ಲಿ ಹೋಗ್ತದೆ. ಕೆಲವರು ಸೂಸೈಡಲ್ ಟೆಂಡೆನ್ಸಿ. ಈಗ ಮಕ್ಕಳಿಗೆ ಎಲ್ಲ ಒಂದು ಸೂಕ್ಷ್ಮ ಸ್ವಭಾವ ಜಾಸ್ತಿ. ಅವ್ರಿಗೆ ಏನು ಸ್ವಲ್ಪ ಹೇಳಿದರೆ ಕೂಡ ಒಂದು ಅಪ್ಪ ಅಮ್ಮ ಅದು ಬೇಡ ಅಂತ ಹೇಳಿದರೆ ಕೂಡ ಅವರು ನನ್ನನ್ನು ರಿಜೆಕ್ಟ್ ಮಾಡೋದು, ಸೂಸೈಡ್ ಮಾಡುವ ಹಾಗೆ ಹೋಗೋದು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಈ ಥರಲ್ಲಿ ಈ ಕಾಲದಲ್ಲಿ ಜಾಸ್ತಿಯಾಗಿ ನಾವು ಕಾಣುತ್ತದೆ. ಮತ್ತು ಕೆಲವರು ಇದು ಡ್ರಗ್ ಅಡಿಕ್ಷನ್, ಆಲ್ಕೋಹಾಲಿಸಮ್ ಅದರಲ್ಲಿ ಎಲ್ಲ ಹೋಗುತ್ತದೆ. ತುಂಬ ಜನರಿಗೆ ನಾವು ನೋಡೋದು ಇದೆ ಡಿಪ್ರೆಷನ್, ಮತ್ತು ಅವರದ್ದು ಭಯ, ಅವರದ್ದು ಮಾತುವಲ್ಲಿ ಅವರದ್ದು ಮಾಡೋದಲ್ಲಿ ಎಲ್ಲ ಕೂಡ ನಮಗೆ ಅವರದ್ದು ಭಯ ಅರ್ಥ ಆಗುತ್ತದೆ.
ಈಗ ಒಂದು ಕ್ವಶನ್ ನಂದು. ಈಗ ಕೆಲವರು ಈಗ ನಾವು ಈ ಲೋಕದಲ್ಲಿ ನೋಡುವಾಗ ತಂದೆ ತಾಯಿಯಿಂದ ಕೆಲವರು ತಿರಸ್ಕಾರ ಹೊಂದ್ತಾರೆ. ಅಂದರೆ ಕೆಲವರು ತುಂಬ ಮಕ್ಕಳಿದ್ರೆ ಒಂದು ಮಗುವನ್ನು ಬೇಕಂತೇಳಿ ರಿಜೆಕ್ಟ್ ಮಾಡೋದು ಅದೆಲ್ಲ ಇದೆ. ಅದು ಅದು ಯಾವ ರೀತಿ, ಯಾಕೆ ತಂದೆ ತಾಯಿ ಆ ರೀತಿ ಮಾಡ್ತಾರೆ ಅಂತ ಹೇಳ್ಬೋದು? ಓಕೆ, ಅದು ಒಂದು ಮನೆಯಲ್ಲಿ ತುಂಬ ಮಕ್ಕಳಿರುವಾಗ ಕೆಲವು ಮಕ್ಕಳು ತುಂಬ ಸಾಫ್ಟು, ಅವರು ಮಾತು ಎಲ್ಲ ಸಾಫ್ಟು, ಅವರು ಅಪ್ಪ ಅಮ್ಮ ಹೇಳೋದು ಆದ ಥರ ಮಾಡುತ್ತದೆ. ಕೆಲವು ಒಂದೇ ಮನೆಯಲ್ಲಿ ಕೂಡ ಅವರು ಬೇರೆ ಮಕ್ಕಳು ಹಾಗೆ ಇಲ್ಲ, ಅವರೆಲ್ಲ ಒಂದು ಅಗ್ರೆಸಿವ್ ಆಗಿ ಹೇಗೆ ನನಗೆ ಹೀಗೆ ಬೇಕು. ಕೆಲವುದು ಫಸ್ಟ್ ಮಕ್ಕಳೆಲ್ಲ ತುಂಬ ಸ್ಟಬ್ಬರ್ನ್ ಆಗಿ ಕಾಣುತ್ತದೆ. ಅವರಿಗೆ ಫಸ್ಟ್ ಅವರಿಗೆ ಎಲ್ಲ ಸಿಕ್ಕಿದ್ದು, ಮತ್ತೆ ಮಕ್ಕಳು ಹಿಂದೆ ಬರುವಾಗ ಇವರದು ಅವರಿಗೆ ಅಟೆನ್ಷನ್ ಕೊಡುವುದು ಮನಪೂರ್ವವಾಗಿ ಅದು ಮಾಡೋದಿಲ್ಲ, ಪರ್ಪಸ್ಫುಲ್ಲಿ ಮಾಡೋದಿಲ್ಲ ಪೇರೆಂಟ್ಸು. ಆದರೆ ಕೂಡ ಮಕ್ಕಳಿಗೆ ಆ ಥರ ಫೀಲಿಂಗೇ ಬರುತ್ತದೆ. ಕೆಲವು ಮನೆಯಲ್ಲಿ ಹಾಗೆ ಇಲ್ಲ, ಫಸ್ಟ್ ಮಕ್ಕಳು ಅಲ್ಲಾದರೆ ಈ ಮಕ್ಕಳು ತುಂಬ ಮಕ್ಕಳು ಇರುವರಲ್ಲಿ ಒಂದು ಮಗು ತುಂಬ ಅಗ್ರೆಸಿವ್ ಆಗೋದು, ತುಂಬ ಸ್ಟಬ್ಬರ್ನ್ ಆಗೋದು, ಹಾಗೆ ಎಲ್ಲ ಬರುವಾಗ ಅಪ್ಪನಮ್ಮನಿಗೆ ಕೂಡ ಹೇಗೆ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ತುಂಬ ಸಾಲ ಹಾಗೆ ಬರುವಾಗ ಅವರದ್ದು ಮನಸ್ಸಲ್ಲಿ ಕೂಡ ಇದು ಬರ್ತದೆ, ಇವನ ಹತ್ರ ಎಷ್ಟು ಹೇಳುವಾಗ ಕೂಡ ಅವನ ಹಾಗೇ ಮಾಡೋದು, ಅವನನ್ನು ಹಾಗೆ ಬಿಡುವ. ಹಾಗೆ ಕೆಲವು ಮಕ್ಕಳಿಗೆ ಹಾಗೆ ಕೆಲವು ಪೇರೆಂಟ್ಸು ತಿರಸ್ಕಾರ ಪಡ್ತಾರೆ. ಬೇರೆ ಮಕ್ಕಳಿಗೆ ಒಂದು ನ್ಯಾಕ್ ಇದೆ, ಅಪ್ಪ ನಮ್ಮ ಹತ್ರ ಅವರಿಗೆ ಹಾಗೆ ಅದು ಹೇಳಿದರೆ ಅವರು ನಮ್ಮನ್ನು ಒಂದು ಸಾಫ್ಟ್ ಆಗಿ ನಿಲ್ಲಿಸ್ತಾರೆ. ಹಾಗೆ ಮಕ್ಕಳಲ್ಲಿ ಕೂಡ ಒಂದು ನ್ಯಾಕ್ ಇದೆ, ಕೆಲವು ಮಕ್ಕಳಿಗೆ ಆ ನ್ಯಾಕ್ ಗೊತ್ತಾಗೋದಿಲ್ಲ. ಹಾಗೆ ಪೇರೆಂಟ್ಸ್ ಮಾಡಬಾರದು. ಮತ್ತು ಕೆಲವು ಮಕ್ಕಳದ್ದು ಸ್ಟಬ್ಬರ್ನ್ ಜಾಸ್ತಿ ಆಗುವಾಗ, ಮಕ್ಕಳೊಟ್ಟಿಗೆ ಎಲ್ಲ ಜಲಸ್ ಜಾಸ್ತಿ ಆಗುವಾಗ ಎಲ್ಲ ಮಕ್ಕಳು ಏನು ಹೇಳೋದು, ಯಾರು ಹೇಳೋದು ಸರಿ, ಯಾರು ಹೇಳೋದು ತಪ್ಪು ಎಲ್ಲ ಅಪ್ಪನಮ್ಮಿಗೆ ಅರ್ಥ ಆಗೋದಿಲ್ಲ. ಹಾಗೆ ಎಲ್ಲ ಬರುವಾಗ ಕೆಲವೊಮ್ಮೆ ಅಪ್ಪ ಅಮ್ಮ ಮಕ್ಕಳನ್ನು ತಿರಸ್ಕಾರ ಪಡೋದು ಕಾಣುತ್ತದೆ. ಕೆಲವು ಮನೆಯಲ್ಲಿ ಅವರದ್ದು ಟೆನ್ಷನು ಹೇಳಲಿಕ್ಕೆ ಯಾರಿಲ್ಲಾದರೆ ಮಕ್ಕಳದು ಮಾತು ಅವರಿಗೆ ಒಂದು ಕ್ವಾಲಿಟಿ ಟೈಮ್ ಕೊಡಲಿಕ್ಕೆ ಇವರು ಟ್ರೈ ಮಾಡಲಿಲ್ಲ. ಹಾಗೆ ಮಕ್ಕಳಿಗೆ ಒಂದು ಫೀಲಿಂಗ್ ಆಗುತ್ತದೆ, ನಾವು ತಿರಸ್ಕಾರಪಟ್ಟವರು, ಹಾಗೆ ಎಲ್ಲ ಒಂದು ಬರ್ತದೆ. ತಿರಸ್ಕಾರ ಹೊಂದಿದ ಈಗ ವ್ಯಕ್ತಿಗಳಿದ್ದಾರೆ, ಅವರನ್ನು ಅದರಿಂದ ಹೊರತರುವುದು ಹೇಗೆ, ಅವರು ಹೇಗೆ ಹೊರ ಬರ್ತಾರೆ? ಒಂದು ಇದು ಅವರಿಗೆ ಇವರಿಗೆ ಅರ್ಥ ಆಗಿದ್ರೆ, ಓಕೆ ನನಗೆ ಈಗ ಯಾವಾಗಲೂ ಈ ಫೀಲಿಂಗ್ ಬರ್ತದೆ, ಹಾಗೆ ಅವರಿಗೆ ಅರ್ಥ ಆಗಿದ್ರೆ ಅವರು ಯಾರ್ಯಾರ ಹತ್ರ ಮಾತನಾಡಬೇಕು. ಅಲ್ಲಾದರೆ ಬೇರೆ ಯಾರ್ಯಾರಿಗೂ ಇದು ನೋಟಿಸ್ ಮಾಡುವಾಗ ಇವರ ಹತ್ರ ಒಂದು ಮಾತನಾಡಬೇಕು. ಈಗ ಶಾಲೆಯಲ್ಲಿ ಎಲ್ಲ ತುಂಬ ಎಲ್ಲ ಶಾಲೆಯಲ್ಲಿ ಒಂದು ಕೌನ್ಸಿಲರ್ ಇದೆ. ಅದು ಟೀಚರ್ಸ್ ಕೂಡ ಅದೊಂದು ನೋಟಿಸ್ ಮಾಡಿದರೆ ಟೀಚರ್ಸಿಗೆ ಈ ಮಕ್ಕಳನ್ನು ಕೌನ್ಸಿಲಿಂಗ್ಗೆ ಬಿಡಲಿಕ್ಕೆ ಆಗುತ್ತದೆ. ಅದು ಟೀಚರ್ಸ್ ಅದು ಸುಮ್ಮನೆ ಒಂದು ಕಲಿದುಕೊಟ್ಟು ಮಾತ್ರ ಬಿಡುವಲ್ಲ, ಟೀಚರ್ಸ್ ಸರಿಯಾಗಿ ನೋಡಬೇಕು. ಪೇರೆಂಟ್ಸ್ ಕೂಡ ಮನೆಯಲ್ಲಿ ಮಕ್ಕಳದು ಸ್ವಭಾವದಲ್ಲಿ ಏನಾದರೂ ಚೇಂಜಸ್ ಬಂದರೆ ಅವರೇ ಒಂದು ಇದು ನೋಟಿಸ್ ಮಾಡಿ, ಅವರೇ ಒಂದು ಕ್ವಾಲಿಟಿ ಟೈಮ್, ಒಂದು ಫ್ಯಾಮಿಲಿ ಟೈಮ್ ಡಿಸೈಡ್ ಮಾಡಿ ಅವರು ಸೇರಿ ಎಲ್ಲರೂ ಮಾತನಾಡಿ ಒಂದು ಸರಿ ಮಾಡಬೇಕು. ಅದು ಮಕ್ಕಳದಲ್ಲ ದೊಡ್ಡವರದ್ದು ಮ್ಯಾಟ್ರಲ್ಲಿ ಕೂಡ ಹಾಗೆ ಒಂದು ಟ್ರೈ ಮಾಡಿದರೆ ಒಳ್ಳೆಯದು. ಅವರ ತನ್ನಷ್ಟಿಗೆ ಇದು ಅರ್ಥ ಆಗಿಲ್ಲ ಆದರೆ ಬೇರೆ ಯಾರಾದರೂ ಇದು ನೋಡುವರು ಒಂದು ಅವರನ್ನು ಹೊರಗೆ ಬರಲಿಕ್ಕೆ ಅವರನ್ನು ಹೆಲ್ಪ್ ಮಾಡಬೇಕು. ಬೇರೊಂದು ರಿಜೆಕ್ಷನ್ ಎಲ್ಲರದ್ದು ಜೀವದ ಭಾಗವಾಗಿ ನಾವು ಕಾಣುತ್ತದೆ. ಅದು ಯಾವಾಗಲೂ ಅದು ರಿಜೆಕ್ಷನ್ ಎಂದು ಹೇಳಿ ನಾವು ನಮಗೆ ಕಷ್ಟ ಕೊಡಬಾರದು. ಓಕೆ, ನಾವು ಅದು ಅಕ್ನಾಲೇಜ್ ಮಾಡಬೇಕು, ಇದು ಎಲ್ಲರದ್ದು ಜೀವಿತದಲ್ಲಿ ಆಗುತ್ತದೆ. ಅದು ಪೇನ್ಫುಲ್ ಆಗುತ್ತದೆ, ನನಗೆ ಪೇನ್ಫುಲ್ ಆಗುತ್ತದೆ, ಅದು ನಾನು ಹೇಗೆ ಹೊರಗೆ ಬರಬೇಕು, ಅದು ನಾನೇ ಒಂದು ಚಿಂತಿಸಿ ಒಂದು ಪ್ಲ್ಯಾನ್ ಮಾಡಿ ಹೊರಗೆ ಬರಲಿಕ್ಕೆ ಟ್ರೈ ಮಾಡಲಿಕ್ಕೆ ಆಗುತ್ತದೆ. ಮತ್ತು ಕೆಲವು ಟೈಮಲ್ಲಿ ನಾವು ಇದೆಲ್ಲ ಒಂದು ನಮಗೆ ಚಿಂತಿಸಲಿಕ್ಕೆ, ನಮ್ಮನ್ನು ಒಂದು ಇವ್ಯಾಲ್ಯುವೇಟ್ ಮಾಡಲಿಕ್ಕೆ ಇದೊಂದು ಟೈಮ್ ಆಗುತ್ತದೆ. ಈ ರಿಜೆಕ್ಷನ್ ಎಲ್ಲ ಯಾಕೆ ನಾನು ರಿಜೆಕ್ಟ್ ಆಗಿದ್ದು, ಓಕೆ ಅದು ಒಂದು ಚಿಂತಿಸಬೇಕು. ಅದು ಇದರಲ್ಲಿ ಏನಾದರೂ ಫ್ಯಾಕ್ಟ್ಸ್ ಇದೆ, ನಾನು ಏನಾದರೂ ತಪ್ಪು ಮಾಡಿದ ಅಲ್ಲ, ನಾನು ನನ್ನ ಕ್ವಾಲಿಫಿಕೇಷನಿಂದ ಜಾಸ್ತಿ
ಎಕ್ಸ್ಪೆಕ್ಟ್ ಮಾಡಿದ. ಓಕೆ, ಇದು ಈಗ ನಾವು ತುಂಬ ಪಾಸಿಟಿವ್ ಟಾಕ್ಸ್ ಎಲ್ಲ ಸಿಗ್ತದೆ ನಮಗೆ, ಆದರೆ ಕೂಡ ನಾವು ಅದೊಂದು ಚಿಂತಿಸಬೇಕು. ನನಗೆ ಅದು ಡಿಸರ್ವಿಂಗಾ, ಇಲ್ಲ ನಾನು ಬೇರೊಂದು ಟ್ರೈ ಮಾಡಬೇಕಾ, ನನ್ನದು ಫೀಲ್ಡ್ ಯಾವುದು, ಯಾಕೆ ನನಗೆ ಇದು ಬಂದು, ಇದೆಲ್ಲ ಒಂದು ಇವ್ಯಾಲ್ಯುವೇಟ್ ಮಾಡಿ ನಾವು ಕರೆಕ್ಟ್ ಮಾಡಲಿಕ್ಕೆ, ಆ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಲಿಕ್ಕೆ ನಾವು ಟ್ರೈ ಮಾಡಬೇಕು. ಹೀಗೆ ಕೂಡ ಆಗಲಿಲ್ಲ ಆದರೆ, ಇಷ್ಟು ಟ್ರೈ ಮಾಡಿದರೆ ಕೂಡ ಆಗಿಲ್ಲ ಅಂದರೆ, ನೀವು ಯಾರ ಹತ್ರ ಮಾತನಾಡಬೇಕು. ರಿಜೆಕ್ಷನ್ ಯಾರು ಫೇಸ್ ಮಾಡುತ್ತದೆ, ಅವರು ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಮೆಂಬರ್ಸ್, ಅಲ್ಲಾದರೆ ಟೀಚರ್ಸ್, ಕಾಲೇಜಲ್ಲಿ, ಸ್ಕೂಲಲ್ಲಿ ಕೌನ್ಸಿಲರ್ಸ್, ಯಾರ ಹತ್ರ ನೀವು ಹೋಗಿ ಮಾತನಾಡೋದು. ಅಲ್ಲಾದರೆ ಯಾವಾಗಲೂ ಈ ಥಾಟ್ಸ್ ಬಂದರೆ ಬೇರೆ ಒಂದು ಡೈವರ್ಟ್ ಮಾಡಬೇಕು, ಥಾಟ್ಸ್ ಡೈವರ್ಟ್ ಮಾಡಲಿಕ್ಕೆ ಹಾಗೆ ಕೂಡ ಟ್ರೈ ಮಾಡ್ಬೋದು. ಬೇರೆ ಕೆಲಸಕ್ಕೆ, ಬೇರೆ ಒಂದು ಎಕ್ಸಸೈಸಿಗೆ, ಬೇರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ಒಳ್ಳೆ ಒಂದು ಹ್ಯಾಪಿಯಾಗಿ ಇರುವುದು ಜನರೊಟ್ಟಿಗೆ ಸೇರಿ ಎಲ್ಲ ಒಂದು ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಹಾಗೆ ಎಲ್ಲ ಬರುವಾಗ ಕೆಲವೊಮ್ಮೆ ಈ ರಿಜೆಕ್ಷನ್ ಹೊರಗೆ ಹೋಗ್ತದೆ. ಇಲ್ಲಾದರೆ ಯಾರ ಹತ್ರ ಮಾತನಾಡಿ ಹೆಲ್ಪ್ ತೆಗಿಬೇಕು. ಹೆಲ್ಪ್ ತೆಗೆದರೆ ನಮಗೆ ಇದರಿಂದ ಹೊರಗೆ ಬರಲಿಕ್ಕೆ ಆಗುತ್ತದೆ. ತನ್ನಷ್ಟಿಗೆ ಕೆಲವರಿಗೆ ಹೊರಗೆ ಬರಲಿಕ್ಕೆ ಆಗಲೇಗಿಲ್ಲ. ಕೆಲವರಿಗೆ ಅದು ನಾನೀಗ ಹೇಳುವಾಗ ಕೂಡ ಇದು ಅವರಿಗೆ ಏನು ಮಾಡೋದಂತ ಗೊತ್ತಾಗಿಲ್ಲ ಆದರೆ, ಅವರೇ ಒಂದು ಸೆಲ್ಫ್ ಇವ್ಯಾಲ್ಯುವೇಟ್ ಮಾಡಿ ಅವರಿಗೆ ಇದರಿಂದ ಹೊರಗೆ ಮಾಡಲಿಕ್ಕೆ ಅವರೇ ಟ್ರೈ ಮಾಡಿ ಇಲ್ಲಾದರೆ ಮಾತ್ರ ಬೇರೆ ಕೌನ್ಸಿಲಿಗೆ, ಅಲ್ಲಾದರೆ ಬೇರೆ ಹತ್ರ ಮಾತನಾಡಲಿಕ್ಕೆ ಹೋಗಬೇಕು. ರಿಜೆಕ್ಷನ್ ಎಲ್ಲರದ್ದು ಜೀವನದಲ್ಲಿ ಬರ್ತದೆ, ಆ ಫ್ಯಾಕ್ಟ್ ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕು. ಈಗ ಜನರು ತಿರಸ್ಕಾರ ಹೊಂದ್ತಾರೆ, ಆದರೆ ದೇವರ ವಾಕ್ಯದ ಪ್ರಕಾರ ದೇವರ ಉದ್ದೇಶ ಏನು ಈ ತಿರಸ್ಕಾರದ ವಿಷಯದಲ್ಲಿ? ನಾವು ನಾನು ಈಗ ಹೇಳುವ ಥರ ಕೂಡ ಈ ತಿರಸ್ಕಾರ ಬರುವಾಗ ನಮಗೆ ಒಂದು ಇವ್ಯಾಲ್ಯುವೇಟ್ ಮಾಡಲಿಕ್ಕೆ, ನಮ್ಮ ಆ್ಯಕ್ಷನ್ಸನ್ನು, ನಮ್ಮ ಥಾಟ್ಸನ್ನು ಒಂದು ರೀಕನ್ಸಿಡರ್ ಮಾಡಲಿಕ್ಕೆ, ಪುನಃ ಚಿಂತೆ ಮಾಡಲಿಕ್ಕೆ ನಮಗೆ ಒಂದು ಅವಸರ ಸಿಗ್ತದೆ. ಮತ್ತು ನಾವು ಎಲ್ಲ ಒಂದು ಸರಿಯಾಗಿ ಪಾಸಿಟಿವ್ ಆಗಿ ಸಂತೋಷವಾಗಿ ಮುಂದೆ ಹೋಗ್ತದೆ. ಆ ಟೈಮಲ್ಲಿ ತಿರಸ್ಕಾರ ಬರುವಾಗ ಕೆಲವರಿಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಅದೊಂದು ನಮಗೆ ಒಂದು ಬ್ಯಾರಿಯರ್, ಒಂದು ಪೋಸ್. ನಾವು ಇದೆಲ್ಲ ವಿಡಿಯೋ ಎಲ್ಲ ನೋಡುವಾಗ ನಾವು ಪೋಸ್ ಮಾಡುವಾಗ ನಮಗೆ ಅದು ಅರ್ಥ ಆಗಲಿಲ್ಲ, ಅಲ್ಲ ಬೇರೆ ಏನಾದರೂ ಕೆಲಸ ಮಾಡುವಾಗ ನಾವು ಪೋಸ್ ಮಾಡ್ತದೆ. ಆ ಥರ ನಮ್ಮ ಜೀವದ ಓಟದಲ್ಲಿ ಕೂಡ ಈ ಥರ ಒಂದು ರಿಜೆಕ್ಷನ್ ಮಾಡುವಾಗ ನಮಗೆ ಒಂದು ರೀಕನ್ಸಿಡರ್ ಮಾಡಲಿಕ್ಕೆ, ಪೋಸ್ ಮಾಡಲಿಕ್ಕೆ ಅದೊಂದು ಟೈಮ್, ಅದು ದೇವರು ಹಾಗೆ ಕೊಡ್ತದೆ. ಮತ್ತು ಇದು ಒಂದು ಸೆಲ್ಫ್ ಇವ್ಯಾಲ್ಯುಯೇಟ್ ಮಾಡಲಿಕ್ಕೆ ಅದೊಂದು ಟೈಮ್. ಮತ್ತು ದೇವರಿಗೆ ಇದರಲ್ಲಿ ಬೇರೊಂದು ಪ್ಲ್ಯಾನ್ ಕೂಡ ಇದೆ. ನಮ್ಮನ್ನು ಕ್ಷಮೆ, ನಮ್ಮ ಪರ್ಸಿವಿಯರೆನ್ಸ್, ಓಕೆ, ಇದೆಲ್ಲ ಒಂದು ಸಹಿಸಿಕೊಂಡು ಅದರಲ್ಲಿಂದ ನಾವು ಹೇಗೆ ಪೇಷನ್ಸ್ ಕಲಿಯುತ್ತದೆ. ಓಕೆ, ಹಾಗೆ ದೇವರದು ಅದು ಒಳ್ಳೆಯ ಒಂದು ಪ್ಲ್ಯಾನು. ದೇವರದ್ದು ಪ್ಲ್ಯಾನ್ ಏನು, ನಾವು ದೇವರದ್ದು ಚಿತ್ತವಾಗಿ ಜೀವಿಸಬೇಕು. ನಾವು ಹೆವನಲ್ಲಿ ಹೋಗುವಾಗ ನಾವು ಟ್ರೈ ಮಾಡೋದು ಏನು, ದೇವರದ್ದು ಇಷ್ಟ ಥರ ಟು ಲೀವ್ ಅಕಾರ್ಡಿಂಗ್ ಟು ದ ಗಾಡ್ಸ್ ವಿಲ್. ಅದೇ ನಮ್ಮ ಒಂದು ಲಕ್ಷ್ಯ ಈ ಜೀವಿತದಲ್ಲಿ. ಅದಕ್ಕೆ ನಾವು ತುಂಬ ಅನುಭವದಲ್ಲಿ ಹೋಗಲಿಕ್ಕೆ ಚಾನ್ಸ್ ಇದೆ. ಓಕೆ, ಅದರ ಒಂದು ಅನುಭವ ಇದು ರಿಜೆಕ್ಷನ್ ಬರುವಾಗ ನಾವು ಅದರಿಂದ ಒಂದು ಕ್ಷಮೆ ಕಲಿಸುತ್ತದೆ. ವಿ ಲರ್ನ್ patience from that. Through the various patience we learn the perseverance, how to stand about this. ಮತ್ತು ಬೇರೊಂದು ನಮ್ಮ ಜೀವದ ರೀತಿಯನ್ನು ಕೂಡ ಒಂದು ಚೇಂಜ್ ಮಾಡಲಿಕ್ಕೆ ರಿಜೆಕ್ಷನ್ ಮುಖಾಂತರ ಆಗುತ್ತದೆ. ನಾವು ದೇವರದ್ದು ವಾಕ್ಯದಲ್ಲಿ ನೋಡುವಾಗ ಕೂಡ, ಜೀಸಸ್ ಜೀವಿತದಲ್ಲಿ ನೋಡುವಾಗ ಜೀಸಸ್ ಕೂಡ ರಿಜೆಕ್ಷನ್ ಅನುಭವಿಸುತ್ತಿದ್ದು. ಓಕೆ, ಅವರದ್ದು ಫ್ಯಾಮಿಲಿಯಿಂದ ಕೂಡ ರಿಜೆಕ್ಷನ್ ಅನುಭವಿಸ್ತದೆ. ನಾವು 1-2 ವಾಕ್ಯ ಓದುವ. ಅದು ಫಸ್ಟ್ ಇದು ನೋಡುವ, ಮಾರ್ಕ್ 3:21. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು. ಓಕೆ, ಅಲ್ಲಿ ಕೂಡ ನೋಡುವಾಗ ಅವರದ್ದು ಜೀಸಸ್ದು ಫ್ಯಾಮಿಲಿ ಮೆಂಬರ್ಸ್, ಅವರದ್ದು ಬ್ರದರ್ಸು ಕೂಡ ಅವರನ್ನು ತಿರಸ್ಕಾರ ಮಾಡ್ತಾರೆ. ಅವರು ಮಿರಾಕಲ್ಸ್ ಎಲ್ಲ ಮಾಡುವಾಗ, ಅವರು ಒಳ್ಳೆ ಟೀಚಿಂಗ್ ಎಲ್ಲ ಕೊಡುವಾಗ ಅವನಿಗೆ ಹುಚ್ಚು ಎಂದು ಹೇಳ್ತದೆ. ಮತ್ತು ಜಾನ್
ಫಸ್ಟ್ 11 ಅಲ್ಲ ಫಸ್ಟ್ ಚಾಪ್ಟರ್ 11th ವರ್ಸ್. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಎಸ್, ಅಲ್ಲಿ ಕೂಡ ಅದೇ ಹೇಳೋದು, ದೇವರು ನಮ್ಮ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ಬರುವಾಗ ಮನುಷ್ಯರೇ ಅವರನ್ನು ತಿರಸ್ಕಾರ ಮಾಡಿದ್ದು. ಮತ್ತು 15:18 ಜಾನ್ 15:18. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ಎಸ್, ಅದೇ ದೇವರು ಜೀಸಸ್ ನಮಗೆ ಕೂಡ ಅಲ್ಲಿ ಒಂದು ಧೈರ್ಯ ಕೊಡ್ತಾರೆ. ನಿಮ್ಮನ್ನು ಲೋಗರು ರಿಜೆಕ್ಟ್ ಮಾಡಿದರೆ ಕೂಡ ನೀವು ಅದರಲ್ಲಿ ಏನು ಅದೊಂದು ಬಿಗ್ ಮ್ಯಾಟರ್ ಆಗಿ ತೆಗ್ಲಿಲ್ಲ. ಯಾಕಂದರೆ ಈ ಲೋಕ ನನ್ನ ಸಹ ಕೂಡ ತಿರಸ್ಕಾರ ಮಾಡಿದ್ದು. ಓಕೆ, ಅದು ದೇವರು ಕೂಡ ನಮಗೆ ಒಂದು ಧೈರ್ಯ ಕೊಡ್ತಾರೆ ಆ ವಾಕ್ಯದಿಂದ. ಮತ್ತು ಜೋಸಫದು ಜೀವಿತದಲ್ಲಿ ನೋಡುವಾಗ ಕೂಡ ಎಲ್ಲಿ ಕೂಡ ಅವನು ಹೋಗೋದು ಅಲ್ಲಿ ಎಲ್ಲ ಅವನ ತಿರಸ್ಕಾರ ಅನುಭವಿಸೋದು. ಅವರು ಮನೆಯಲ್ಲಿ ತಿರಸ್ಕಾರ ಅನುಭವಿಸೋದು, ಕೆಲಸ ಮಾಡೋದು ಜಾಗದಲ್ಲಿ ಅನುಭವಿಸೋದು, ಎಲ್ಲ ಕಡೆ. ಮತ್ತು ಅಲ್ಲಿ ಎಲ್ಲ ಜೋಸಫ್ ಏನು ಮಾಡಿದ್ದು, ಅವರದು ಆ ಒಳ್ಳೆ ಸ್ವಭಾವ ಅವರು ಬಿಡೋದಿಲ್ಲ, ಅವರು ಕೆಟ್ಟದೇನು ಮಾಡೋದಿಲ್ಲ. ಅವರದು ನಂಬಿಕೆ ದೇವರಲ್ಲಿ ಮಾತ್ರ ಇತ್ತು. ಯಾಕೆಂದರೆ ಅವರಿಗೆ ದೇವರು ಸ್ವಲ್ಪ ದರ್ಶನ ಎಲ್ಲ ಕೊಟ್ಟಿದ್ದು. ಓಕೆ, ಅದು ಅವರದು ಮನಸ್ಸಲ್ಲಿ ಯಾವಾಗಲೂ ಇತ್ತು. ಅದಕ್ಕೆ ಅವರು ಅದು ಬಿಟ್ಟು ಏನು ಹೋಗಲಿಲ್ಲ. ಜೆನೆಸಿಸ್ 37:20. ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟ ಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನು ಕನಸುಗಳು ಏನಾಗುವೋ ನೋಡೋಣ ಎಂದು ಮಾತಾಡಿಕೊಂಡರು. ಎಸ್, ಮತ್ತು 39:20. ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಸೊ we see that he was rejected by his family as well as in the workplace. ಅಲ್ಲಿ ಜೈಲಲ್ಲಿ ಕೂಡ ಆಯಿತು ಅವರು. ಹಾಗೆಲ್ಲ ಇರುವಾಗ ಕೂಡ ದೇವರದು ಸಾನ್ನಿಧ್ಯ ಅವರೊಟ್ಟಿಗೆ ಇತ್ತು. ಅದು ಅವರಿಗೆ ಗೊತ್ತಾಯಿತು, ಅವರದು ಬಿಟ್ಟು ಹೋಗಲೇ ಕೂಡ ಇಲ್ಲ. ಅಲ್ಲಿಂದ ಅವರು ಏನು ಕಲಿಸಿದ್ದು, ಅವರು ಪೇಷನ್ಸ್ ಕಲಿಸೋದು, ಪರ್ಸಿವರೆನ್ಸ್ ಅಂದರೆ ನಾವು ಒಂದು ಕಷ್ಟ ಬಂದರೆ ಕೂಡ ಪರವಾಗಿಲ್ಲ, ಅದರಿಂದ ಹೊರಗೆ ಬರಲಿಕ್ಕೆ ಆಗತ್ತದ, ಆ ಥರ ಒಂದು ಮೆಂಟಾಲಿಟಿಯಲ್ಲಿ ಬರ್ತದೆ. ಮತ್ತು ಹಾಗಾರ್ದು ಮ್ಯಾಟ್ರ್ ನೋಡುವಾಗ ಹಾಗಾರು ಕೂಡ ಸಾರಯೇ ಅವಳನ್ನು ಅಬ್ರಹಾಮಿಗೆ ಹೆಂಡತಿಯಾಗಿ ಕೊಟ್ಟುವಾಗ ಕೂಡ ಅವಳು ಪ್ರೆಗ್ನೆಂಟ್ ಆಗುವಾಗ ಅವಳು ಸಾರಾಯನ್ನು ನಿನ್ನೆ ಮಾಡಿದ್ದು, ಶೋಡ್ ಕಂಡಮ್ ಟು ಹರ್. ಆ ಟೈಮಲ್ಲಿ ಸಾರಾ ಅವಳನ್ನು ಮನೆಯಿಂದ ಹೊರಗೆ ಬಿಡುವಾಗ ಅವಳು ಏನು ಮಾಡಿ ಗೊತ್ತಾಗೋದಿಲ್ಲ. ಅವಳು ಕೂಗುವಾಗ ಅವಳು ಡೆಸರ್ಟಲ್ಲಿ ಹೋಗಿ ಕೂಗುವಾಗ ದೇವರೇ ಅವಳಿಗೆ ಒಂದು ಸಹಾಯ ಮಾಡಿ ಬೇರೊಂದು ಕೂಡ ಹೇಳಿದು, ನೀವು ಹೋಗಿ ನಿಮ್ಮ ಯಜಮಾನರಲ್ಲ ಅವರದು ಮಾಸ್ಟ್ರಿಗೆ ಸಾರಾಯಿ ಹತ್ರ ಹೋಗಿ ಅವರ ಹತ್ರ ಸಬ್ಮಿಟ್ ಮಾಡಿ ಅಲ್ಲಿಯೇ ನಿಮ್ಮ ಕೆಲಸ ಮಾಡಿ ಅಂತ ಹೇಳುತ್ತದೆ. ಓಕೆ, ಅಲ್ಲಿ ಕೂಡ ದೇವರು 2 ಪಾಠ ನಮಗೆ ಕೊಡ್ತಾರೆ. ಅವಳು ರಿಜೆಕ್ಟ್ ಮಾಡುವಾಗ ದೇವರು ಅವಳನ್ನು ಕೈ ಬಿಡೋದಿಲ್ಲ. ಬೇರೊಂದು ದೇವರು ಹೇಳಿದು, ಅವಳು ಹೋಗಿ ಪುನಃ ಅವಳದು ಮಿಸ್ಟ್ರೆಸ್ಸಿಗೆ ಸಬ್ಮಿಟ್ ಮಾಡಲಿಕ್ಕೆ ಅವರು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಹೇಳುತ್ತದೆ. ಓಕೆ, ಅದೇ ಆ 2 ಮೆಸೇಜ್ ದೇವರು ಕೊಡ್ತದೆ. ನಾವು ನಮ್ಮ ಕೆಲಸ ಮಾಡಬೇಕು. ಓಕೆ, ರಿಜೆಕ್ಷನ್ ಮಾಡಿದರೆ ಅದು ದೇವರ ಹತ್ರ ಹೇಳಿದರೆ ದೇವರು ನಮಗೆ ಒಂದು ಸಮಾಧಾನ ಕೊಡುತ್ತದೆ. ಅದು ಜೆನೆಸಿಸ್ 16:4-7-9 3 verse. ಅವನು ಹಾಗಾರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದೆನೆಂದು ತಿಳ್ಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗು, ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಓಕೆ, ಹಾಗೆ 2 ಮೆಸೇಜ್ ದೇವರು ನಮಗೆ ಕೂಡ ನಮ್ಮ ಕೆಲಸ ಮಾಡಬೇಕು ಮತ್ತು ಇದರಿಂದ ಪರ್ಸಿವರೆನ್ಸ್. ಮತ್ತು ಮ್ಯಾಥ್ಯೂ 7:14 ಕೂಡ ಹೇಳಿ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವರು ಸ್ವಲ್ಪ ಜನ. ಸೊ ದ ವೇ ಟು ಗಾಡ್ ಈಸ್ ನಾಟ್ ಈಸಿ, ಇಟ್ಸ್ ನ್ಯಾರೋ. ಆದರೆ ಇದರಲ್ಲಿ ಎಲ್ಲ ದೇವರು ನಮ್ಮನ್ನು ಒಂದು ಒಳ್ಳೆ ಒಂದು ಪಾಠಗಳು ದೇವರು ನಮಗೆ ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೆ ತಿರಸ್ಕಾರದ ವಿಷಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ.
ಈ ದಿನಗಳಲ್ಲಿ ಅನೇಕರು ಸಣ್ಣ ಪ್ರಾಯದಲ್ಲೇ ತಂದೆ ತಾಯಿಗಳಿಂದ ಅಥವಾ ನೆರೆಹೊರರಿಂದ ಎಲ್ಲಿ ಹೋದರೂ ಕೆಲವರು ತಿರಸ್ಕಾರ ಹೊಂದುವ ಜನರಿದ್ದಾರೆ. ನಾನು ಎಲ್ಲಿ ಹೋದರೂ ಸಹ ನನಗೆ ಉದ್ಧಾರ ಇಲ್ಲ, ನಾನು ತಿರಸ್ಕಾರ ಹೊಂದ್ತಾ ಇದ್ದೇನೆ. ಅಂಥವರಿಗೆ ಇವತ್ತಿನ ದಿನದಲ್ಲಿ ಈ ತಿರಸ್ಕಾರ ವಿಷಯದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟ ಡಾಕ್ಟರ್ ಮಾರ್ಲಿ ಸಾರಾ ಜಾನ್ ಅವರಿಗೆ ನಾನು ವಂದನೆ ಹೇಳ್ತೇನೆ. ಡಾಕ್ಟರ್, ನಿಮಗೆ ಥ್ಯಾಂಕ್ಸ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಆರೋಗ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ಅನೇಕರಿಗೆ ಆಶೀರ್ವಾದ ಹೊಂದಿದೆ, ಅನೇಕರು ತಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಅಂತ ನಮ್ಮ ಅಭಿಪ್ರಾಯವಾಗಿದೆ. ಹಾಗಾದರೆ ಮತ್ತೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನೀವು ಡಾಕ್ಟ್ರೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿ ತನಕ ವೀಕ್ಷಿಸ್ತಾ ಇರಿ ಆಸರ್ ಟಿವಿ. ವಂದನೆಗಳು.